ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಹೋದ ಬಾರಿ 5ನೇ ಅಂಶದ 7ನೆಯ ಅಧ್ಯಾಯ ಕೃಷ್ಣನ ಚರಿತ್ರೆಗಳ ಪುನರಾಲೋಕನ. ಅದರಲ್ಲಿ ಕಾಳಿಯ ಮರ್ದನ ದೇವರ ಲೀಲೆಯನ್ನು ನಿರೂಪಣೆ ಮಾಡ್ತಾ ಇತ್ತು. ಆ ಕಾಳಿಯ ಮರ್ದನನ ಒಂದು ಲೀಲೆಯನ್ನು ನಾವು ಮೊನ್ನೆ ನೋಡಿದ್ವಿ. ಇನ್ನೊಮ್ಮೆ ಆ 43ನೆಯ ಶ್ಲೋಕದಿಂದ ನಾನು ವಾಚನ ಮಾಡ್ತೇನೆ. ಇತಿ ಸಂಸ್ಮಾರಿತ ಕೃಷ್ಣ ಸ್ಮಿತಭಿನ್ನೋಷ್ಠ ಸಂಪುಟ ಆಸ್ಫೋಟ್ಯ ಮೋಚಯಾಮಾಸ ಸ್ವದೇಹಂ ಭೋಗಿ ಬಂಧನಾತ್. ತನ್ನ ಮೈಯಿಂದ ಕೃಷ್ಣನನ್ನು ಸುತ್ತಿದ್ದ ಕಾಳಿಯ ಸುತ್ತಿದಾಗ ನಕ್ಕನಂತೆ. ಸ್ಮಿತದಂತೋಷ್ಠ ಸ್ಮಿತ ಭಿನ್ನೋಷ್ಠ ಸಂಪುಟ. ನಕ್ಕದ್ದರಿಂದ ಕೆಳತುಟಿ ಮೇಲ್ತುಟಿ ಬೇರೆ ಆಯಿತು. ಆಸ್ಫೋಟ್ಯ ಮೋಚಯಾಮಾಸ ತೋಳು ತಟ್ಕೊಂಡಂತೆ. ಭೋಗಿ ಬಂಧನಾತ್ ಆ ಹಾವಿನ ಮೈಯ ಕಟ್ಟಿನಿಂದ ಮೋಚಯಾಮಾಸ ಬಿಡಿಸಿಕೊಂಡ. ಆನಮ್ಯ ಚಾಪಿ ಹಸ್ತಾಭ್ಯಾಂ ಉಭಾಭ್ಯಾಂ ಮಧ್ಯಮಂ ಶಿರಃ ಆರುಷ್ಯ ಭುಗ್ನ ಶಿರಸಃ ಪ್ರಣನರ್ತೋರು ವಿಕ್ರಮಃ. ಆಮೇಲೆ ಮಧ್ಯದ ಅವನ ತಲೆಯನ್ನು ಬಗ್ಗಿಸಿದನಂತೆ. ಹೆಂಗೆ ಬಿಡಿಸ್ಕೊಂಡ ಅಂತ ಬೇಕಲ್ಲ, ಅದನ್ನು ಬಗ್ಗಿಸಿ ಅದರ ಮೇಲೆ ಇವನು ಹತ್ತಿದ. ಆರುಷ್ಯ ಭುಗ್ನ ಶಿರಸಃ ಈ ರೀತಿ ತಗ್ಗಿಸಿದ ಮೇಲೆ ಅಲ್ಲಿ ಹತ್ತಿ ಪ್ರಣನರ್ತ ಜೋರಾಗಿ ಕುಣಿದ. ಪ್ರಾಣಾಪಣೆ ಭವನ್ಶ್ಚಾಸ್ಯ ಕೃಷ್ಣಸ್ಯಾಂಘ್ರಿ ನಿಕುಟ್ಟನೈ ಯತ್ರೋನ್ನತಿಂಚ ಕುರುತೆ ನ ನಾಮಾಸ್ಯ ತತಃ ಶಿರಃ. ಆ ಡ್ಯಾನ್ಸಿನ ತಾಳ ಯಾವುದು? ಒಂದು ಹೆಜ್ಜೆ ಹಾಕಲಿಕ್ಕೊಂದು ತಾಳ ಬೇಕಲ್ಲ, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅಲ್ವೇ? ತಾಳಕ್ಕೆ ತಕ್ಕಂತೆ ಕುಣಿಬೇಕಾದ್ರೆ ಅಲ್ಲಿ ಹೇಗಿತ್ತು ಅಂತಂದರೆ ಎತ್ತಿದ ಹೆಡೆಯ ಮೇಲೆ ಹಾರೋದು, ಅದು ಬಗ್ಗತ್ತೆ. ಇನ್ನೊಂದು ಹೆಡೆ ಎತ್ತಿದ್ರೆ ಅದ್ರ ಮೇಲೆ ಹಾರೋದು. ಅವನದೇ ತಾಳಬದ್ಧವಾಗಿ ತಲೆ ಎತ್ತದ್ನೋ ದೇವರಿಗೆ ಗೊತ್ತು. ಸಾಮಾನ್ಯವಾಗಿ ಹೊಡೆಸಿಕೊಳ್ಳುವವರು ತಾಳಬದ್ಧವಾಗಿ ಹೊಡೆಸ್ಕೋತಾರೆಯೇ? ತಾಳಬದ್ಧವಾಗಿ ಹೊಡೆಸ್ಕೊಳ್ಳೋದು, ತಾಳಬದ್ಧವಾಗಿ ಫೈಟಿಂಗ್ ಮಾಡೋದು ಅಂತ ಒಂದು ಪ್ರಯೋಗ ಮಾಡಿದ್ದಾರೆ. ಅತ್ಯಂತ ಒಂದು ರೀತಿಯ ಅಪೂರ್ವ ಪ್ರಯೋಗ. ತಾಳಬದ್ಧವಾಗಿ ಫೈಟಿಂಗ್, ಹಾಡು ಹೇಳ್ಕೊಂಡು ಫೈಟಿಂಗ್ ಮಾಡೋದು ಒಂದು ಕಡೆ ಮಾಡಿದ್ದಾರೆ. ಆದರೆ ಇದು ಹಾವಿನ ಹೆಡೆ ಹೀಗೆ ಏರಬೇಕಲ್ಲ, ಈ ತಾಳಕ್ಕೆ ತಕ್ಕ ಹಾಗೆ ಅದು ಬಗ್ಗಿ
ಆಮೇಲೆ ಇನ್ನೊಂದು ತಾಳ, ಅದು ಆ ತಲೆ ಏರಬೇಕು. ಈ ರೀತಿ ಈ ಪಿಯಾನೋ ಮೇಲೆ ಕೈ ಆಡಿಸಿದ ಹಾಗೆ ದೇವರು ಹೆಡೆ ಮೇಲೆ ಕಾಲಾಡಿಸ್ಬಿಟ್ಟ. ಅದೊಂದು ವಿಚಿತ್ರ. ಅದನ್ನ ಉಪಾಸನೆಗೆ ಅಂತ ನರಹರಿ ತೀರ್ಥರಿಗೆ ಕೊಡುವಾಗ ಮಧ್ವರು 4 ಕೈಗಳ ಒಂದು ಮೂರ್ತಿಯನ್ನ ಮಾಡಿ ಆ ಹೆಡೆಯ ಮೇಲೆ ನಿಂತಿರುವ ಹಾಗೆ ಕೊಟ್ಟಿದ್ದಾರೆ. ಜನಾರ್ದನ ತೀರ್ಥರು ಅಂತ ಅವರ ಪರಂಪರೆಯನ್ನು ಮುಂದೆ ಕೃಷ್ಣಾಪುರ ಮಠ ಅಂತ ಕರೀತಾರೆ. ಅಲ್ಲಿ 2 ಭುಜದ ಬಾಲರೂಪದ ಕಾಳಿಯ ಮರ್ದನ. ಅದೇ ನರಹರಿ ತೀರ್ಥರಿಗೆ ಕೊಡುವಾಗ ಅದಕ್ಕಿನ್ನೂ ಅಧಮಾನ ಮಠ ಅಂತ ಹೆಸರು ಬಂದಿರಲಿಲ್ಲ. ಯಾಕೆಂದರೆ ಅದೆಲ್ಲ ನಂತರ ಊರಲ್ವಾ, ಊರಿನ ಹೆಸರು. ಇಲ್ಲಿಗಾಗುವಾಗ ಚತುರ್ಭುಜ ಕಾಳಿಯ ಮರ್ದನ. ಇಲ್ಲಿ 2 ಪತ್ನಿ ರೂಪಗಳಿವೆ, ಪತ್ನಿಯ ಮೂರ್ತಿಗಳಿದೆ. ಕಾಳಿಯ ಮರ್ದನ ಆಗುವಾಗ ಕೃಷ್ಣನಿಗೆ ಮದುವೆ ಆಗಿರಲಿಲ್ಲ, ಆದರೆ ಆಚಾರ್ಯರು ಕೊಟ್ಟರು. ಯಾಕೆಂದರೆ ನರ್ತನಕ್ಕೆ ಅಥವಾ ನಾಟಕಕ್ಕೆ, ರೂಪಕಕ್ಕೆ ಹೆಣ್ಣುಮಕ್ಕಳು ಬೇಕೇ ಬೇಕಲ್ವಾ, ಹಾಗೆ. ಅದರಿಂದಾಗಿ ಮೊನ್ನೆ ನಾನು ಮಾತನಾಡಲಿಕ್ಕೆ ಹೋಗಿದ್ದೆ, ಯಾವುದೋ ಒಂದು ವಿಚಾರ. ಮೊನ್ನೆ ಅಂದರೆ ಮೊನ್ನೆ ಗುರುವಾರ ಅಲ್ಲ, ಬುಧವಾರ ಹೋಗಿದ್ದೆ. ಅಲ್ಲಿ ಒಂದು ಪೀಠದ ಮೇಲೆ, ಅಂದರೆ ಈ 3 ವೈಭವದ ಪೀಠ ಇರದೆ, ಆಮೇಲೆ ಹಿಂದೆ ಪ್ರಭಾವಳಿಗಳೆಲ್ಲ ಇರದೆ, ಕೇವಲ ಪೀಠದ ಮೇಲೆ ಕೃಷ್ಣನನ್ನು ಇಟ್ಟಿದ್ದರು. ಅದು ಬಹಳ ಹತ್ತಿರದಿಂದ ನೋಡೋ ಹಾಗಾಯ್ತು. ಅವರು ಎಲ್ಲ ಮುಂದೆ ಸ್ವಾಮಿಗಳು ಎದುರುಗಡೆ ಪಾರಾಯಣ ಮಾಡ್ತಾ ಇದ್ರು. ಹೋದೆ, ಆ ಮೂರ್ತಿಯನ್ನು ನೋಡಿದೆ, ಮನಸ್ಸಿನಲ್ಲಿ ಅಚ್ಚೊತ್ತು ಬಿಡಿತು. ಎಲ್ಲ ಹೀಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ನೋಡುವವರಿಗೆಲ್ಲ ಆನಂದ ಆಗಲ್ವೇ? ಆಭರಣಗಳಿಂದ ಮುಚ್ಚಿ, ಅದು ಏನೂ ಗೊತ್ತಾಗಲ್ಲ, ದೂರದಿಂದಂತೂ ನೋಡಿದ್ರೆ ಏನೂ ಕಾಣಲ್ಲ. ಆ ಆಭರಣ ಎಲ್ಲ ತೆಗೆದು ತೋರಿಸಿದರೆ ಆಚಾರ್ಯರು ಕೊಟ್ಟ ಮೂರ್ತಿ, ಪ್ರಾಚೀನರ ಕುಸುರಿ ಕೆಲಸವೆಲ್ಲ ತೋರಿದ ಹಾಗೆ ಆಗತ್ತೆ. ಇವತ್ತು ನಮಗೆ ಇದು ಉಪಲಬ್ಧಿ ಇದೆ, ಏನು ಮೊಬೈಲಲ್ಲಿ ನೆಟ್ಟಲ್ಲಿ ಹಾಕ್ಕೊಂಡು ಮಾಡಿದ್ರೆ ಬರುತ್ತೆ. ಅದನ್ನೇ ನೋಡಿ ಎಷ್ಟು ನಿಮಗೆ ಇಂಪ್ರೆಷನ್ ಮೂಡುತ್ತೆ ಅದು ಅಂತಂದರೆ, ಎದುರುಗಡೆ ನೋಡಿದ್ರೆ ಇನ್ನೂ ಅದು ಹೆಂಗೆ ಕುಣಿದ ಅಂತ. ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಹಲವಾರು ಹೆಡೆಗಳುಂಟು, ಒಂದು ಹೆಡೆಯ ಮೇಲೆ ಕಾಲಿಟ್ಟ, ಇನ್ನೊಂದು ಹೆಡೆ ಹೇಳ್ತಾ ಇತ್ತು, ಅಲ್ಲಿಗೆ ಹೋಗಿ ಕಾಲಿಟ್ಟ. ಇದು ಅದೇ ಹೇಳಿದ್ನಲ್ಲ, ಪಿಯಾನೋ ಕೈ ಬೆರಳಲ್ಲಿ ಬಾರಿಸುವ ಹಾಗೆ ಹೆಡೆಯ ಮೇಲೆ, ತಲೆಯ ಮೇಲೆ ಕುಣಿದ ಕೃಷ್ಣ ಅಂತ. ಯತ್ರೋನ್ನತಿಂ ಚ ಕುರುತೆ ನ ನಾಮಸ್ಯ ತತಃ ಶಿರಃ. ಆ ಬೇಸ್ ಗಟ್ಟಿ ಇರಬೇಕಲ್ಲ, ಹೆಡೆ ಪೂರ್ತಿ ಕೆಳಗಡೆ ಹೊಟ್ಟೋದ್ರೆ ಅದ್ರ ಮೇಲೆ ಕುಣಿಬೇಕಲ್ಲ ಅವನು. ಬಹಳ ಎಲ್ಲ ವಿಚಿತ್ರ. ಹಾವಿನ ತಲೆಯ ಮೇಲೆ ಕುಣಿತ ಬಹಳ ವಿಚಿತ್ರ. ಮೂರ್ಛಾಂ ಉಪಯಯೌ ಭ್ರಾಂತ್ಯ ನಾಗಕೃಷ್ಣಸ್ಯ ರೇಚಕೈ ದಂಡಪಾತ ನಿಪಾತೇನ ವವಾಮ ರುಧಿರಂ ಬಹು. ಮೂರ್ಛಾಂ ಉಪಾಯಯೌ ಭ್ರಾಂತ್ಯ, ತಲೆ ತಿರುಗಲಿಕ್ಕೆ ಶುರು ಆಯಿತು. ತಲೆ ಮೇಲೆ ಕುಣಿತಾ ಇದ್ರೆ ನಾಗನ ಪರಿಸ್ಥಿತಿ ಏನು? ದಂಡಪಾತ ನಿಪಾತೇನ, ದೇವರ ಕಾಲು ಎಂಬ ದಂಡ ತಲೆಯ ಮೇಲೆ ನಿರಂತರವಾಗಿ ಬೀಳ್ತಾ 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 ಅವನಿಗೆ ವವಾಮ ರುಧಿರಂ ಬಹು, ಬಹಳ ನೆತ್ತರನ್ನು ವಾಂತಿ ಮಾಡಿಕೊಂಡಂತೆ. ತಂ ವಿಭುಗ್ಧ ಶಿರೋಗ್ರೀವಂ ಆಸ್ಯೇಭ್ಯ ಶ್ರುತ ಶೋಣಿತಂ ವಿಲೋಕ್ಯ ಕರುಣಂ ಜಗ್ಮುಹು ತತ್ಪತ್ನ್ಯೋ ಮಧುಸೂದನಂ.
ನೋಡಿ, ಗಂಡನ ತಲೆಯ ಮೇಲೆ ನಿರಂತರವಾಗಿ ಕುಣಿತಾ ಇದ್ದಾನೆ ಕೃಷ್ಣ. ನೆತ್ತರು ಕಾರ್ಕೊಂಡಿದ್ದಾನೆ. ನಾಗಪತ್ನಿಯರೆಲ್ಲ ಬೇಡಿಕೊಂಡ್ರಂತೆ. ನಾಗಪತ್ನಿಯ ಊಚುಹು ಜ್ಞಾತೋಸಿ ದೇವದೇವೇಶ ಸರ್ವಜ್ಞಸ್ತ್ವಮನುತ್ತಮಃ ಪರಂ ಜ್ಯೋತಿರಚಿಂತ್ಯಂ ಯತ್ ತದಂಶ ಪರಮೇಶ್ವರಃ. ಕೃಷ್ಣ, ನೀನು ದೇವರು ಅಂತ ಗೊತ್ತಾಯಿತು ಅಂದರು. ಜ್ಞಾತೋಸಿ, ಗೊತ್ತಾಯಿತು ನೀನು ಯಾರು ಅಂತ. ಜ್ಞಾತಃ ಅಂದರೆ ತಿಳಿಯಲ್ಪಟ್ಟವ, ನೀನು ತಿಳಿಯಲ್ಪಟ್ಟವನಿದ್ದಿ. ಸರ್ವಜ್ಞ ತ್ವಂ ಅನುತ್ತಮಃ, ಎಲ್ಲವನ್ನೂ ಬಲ್ಲವ, ನಿನಗಿಂತ ಮಿಗಿಲಾದವರೂ ಇಲ್ಲ. ಪರಂ ಜ್ಯೋತಿ, ಹಿರಿದಾದ ಬೆಳಕು. ಅಚಿಂತ್ಯಂ, ನಮ್ಮ ಚಿಂತನೆಯ ಆಚೆ ಇದ್ದೀಯ. ನೀನು ನಾರಾಯಣನ ಅವತಾರ ಅಂಶ. ನ ಸಮರ್ಥಾಸುರಾಸ್ತೋತುಂ ಯಮನನ್ಯಭವಂ ವಿಭುಂ ಸ್ವರೂಪವರ್ಣನಂ ತಸ್ಯ ಕಥಂ ಯೋಷಿತ್ಕರಿಷ್ಯತಿ. ದೇವತೆಗಳು ಯಾವ ಪರತತ್ವವನ್ನು ತಿಳಿಯಲು ಸಾಧ್ಯ ಇಲ್ಲವೋ ಅಂತಹ ನಿನ್ನ ಸ್ವರೂಪ ವರ್ಣನೆಯನ್ನು ಕಥಂ ಯೋಷಿತ್ಕರಿಷ್ಯತಿ, ಹೆಣ್ಣಾದ ನಾನು ಹೇಗೆ ಮಾಡಿಯೇನು. ಯಸ್ಯಾಖಿಲ ಮಹೀವ್ಯೋಮ ಜಲಾಗ್ನಿ ಪವನಾತ್ಮಕಂ ಬ್ರಹ್ಮಾಂಡಂ ಅಲ್ಪಕಾಲ್ಪಾಂಶಃ ಸ್ತೋಷ್ಯಾಮಸ್ತಂ ಕಥಂ ವಯಂ. ಅಖಿಲ, ಎಲ್ಲ, ಮಹಿ ಭೂಮಿ, ವ್ಯೋಮ ಆಗಸ, ಜಲ ನೀರು, ಅಗ್ನಿ ಬೆಂಕಿ, ಪವನ ಗಾಳಿ, ಇವುಗಳಿಂದ ಕೂಡಿದ ಬ್ರಹ್ಮಾಂಡ ಅನ್ನೋದು ಅಲ್ಪಾಂಶ, ಚಿಕ್ಕ ಅಂಶ. ನಿನ್ನ ಸಾಮರ್ಥ್ಯದ ಮುಂದೆ ಬಹಳ ಚಿಕ್ಕ ಅಂಶ. ಅಂತಹ ನಿನ್ನನ್ನು ನಾವು ಹೇಗೆ ಸ್ತೋತ್ರ ಮಾಡ್ತೇವೆ? ಅಲ್ಲಿ ಹೇಳಿಲ್ವೇ, ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಪಾದೋಸ್ಯ ವಿಶ್ವಭೂತಾನಿ ಅಂತನೂ ಇದೆ. ಪಾದ ಅಸ್ಯ ವಿಶ್ವಭೂತಾನಿ, ಸಮಗ್ರ ಭೂತ ಪ್ರಪಂಚ ನಿನ್ನ ಒಂದು ಭಾಗ. ಪಾದ ಅಂದರೆ ಕಾಲು ಅಂತ ಅರ್ಥ ಅಲ್ಲ, ಒಂದು ಭಾಗ ಅಂತಷ್ಟೇ ಅರ್ಥ. 1/4 ಅಂತ ಇಟ್ಕೊಳ್ಬೇಡಿ, ಅದರದ್ದೇ ಇಲ್ಲಿ ಅರ್ಥ. ಅಲ್ಪಕ ಅಲ್ಪಾಂಶ. ನಾವು ಹೇಗೆ ಸ್ತೋತ್ರ ಮಾಡೋಣ? ಯತಂತೋ ನ ವಿದುರ್ನಿತ್ಯಂ ಯತ್ ಸ್ವರೂಪಂ ಹಿ ಯೋಗಿನಃ ಪರಮಾರ್ಥ ಮಣೋರಲ್ಪಂ ಸ್ಥೂಲಾತ್ ಸ್ಥೂಲಂ ನತಾಸ್ಮತಂ. ಯಾರ ಯೋಗಿಗಳು ಯಾರ ಸ್ವರೂಪವನ್ನು ನಿತ್ಯವೂ ಪ್ರಯತ್ನ ಪಟ್ಟರೂ ಪೂರ್ತಿ ತಿಳಿಯಲಿಲ್ಲವೋ, ಪರಮಾರ್ಥಂ ಅಣೋಹ ಅಲ್ಪಂ, ಅಣುವಿಗಿಂತಲೂ ಅಣು, ಸ್ಥೂಲಾತ್ ಸ್ಥೂಲಂ, ಹಿರಿದಕ್ಕಿಂತಲೂ ಹಿರಿದು, ಅದನ್ನು ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ. ನ ಯಸ್ಯ ಜನ್ಮನೇ ಧಾತ ಯಸ್ಯ ನಾಂತಾಯ ನಾಂತಕಃ ಸ್ಥಿತಿಕರ್ತ ನ ಚಾನ್ಯೋಸ್ತಿ ಯಸ್ಯ ತಸ್ಮೈ ನಮಸ್ತದಾ. ಯಾರ ಹುಟ್ಟಿಗೆ ಬ್ರಹ್ಮದೇವರು ಕಾರಣ ಅಲ್ಲವೋ, ಯಾರ ನಾಶಕ್ಕೆ ರುದ್ರ ಕಾರಣ ಅಲ್ಲವೋ, ಯಾರು ಸ್ವತಂತ್ರವಾಗಿ ಈ ಜಗತ್ತನ್ನು ಸ್ಥಿತಿಕರ್ತ ಪಾಲನೆ ಮಾಡ್ತಾನೋ ಅಂತಹ ನಿನಗೆ ನಮಸ್ಕಾರ. ಈ ಶ್ಲೋಕ ಕೇಳಿ ಒಮ್ಮೆ ಆಸ್ವಾದನೆ ಮಾಡಿ. ನಯಸ್ಯ ಜನ್ಮನೇ ಧಾತ, ಯಾರ ಜನ್ಮಕ್ಕೆ ಬ್ರಹ್ಮ ಕಾರಣ ಅಲ್ಲವೋ, ಯಸ್ಯ ಚ ಅಂತಾಯ ನಾಂತಕಃ, ಯಾರ ಸಾವಿಗೆ ಅಂತಕ ಕಾರಣನೇ ಅಲ್ಲವೋ ಅಂದರೆ ಸದಾಶಿವ, ಸ್ಥಿತಿಕರ್ತ ನಚಾನ್ಯೋಸ್ತಿ, ನಿನ್ನನ್ನು ಹೊರತುಪಡಿಸಿದರೆ ಇನ್ನೊಬ್ಬ ಸ್ವತಂತ್ರವಾಗಿ ಸ್ಥಿತಿಯನ್ನೇ ಮಾಡೋದಿಲ್ವೋ, ತಸ್ಮೈ ಕಸ್ಮೈ ನಮಸ್ತದ. ಅಂಥವನು ಯಾರೋ ಒಬ್ಬ ಇದ್ದಾನೆ, ಅವನೇ ನೀನು, ನಿನಗೆ ನಮಸ್ಕಾರ. ತಸ್ಮೈ ಯಸ್ಯ ತಸ್ಮೈ ನಮಸ್ತದ. ಕೋಪ ಸ್ವಲ್ಪೋಪಿತೇ ನಾಸ್ತಿ ಸ್ಥಿತಿಪಾಲನಮೇವ ಮೇ ತೇ ಕಾರಣಂ ಕಾಲಿಯಸ್ಯಾಸ್ಯ ದಮನೆ ಶ್ರೂಯತಾಂ ವಚಃ. ನಮಗೆ ಗೊತ್ತು ನಿನಗೆ ಕೋಪ ಇಲ್ಲ, ಕಾಳಿಯನನ್ನು ಮರ್ದನ ಮಾಡುವಲ್ಲಿ ನಿನಗೆ ಕೋಪ ಇಲ್ಲ.
ಕೋಪ ಸ್ವಲ್ಪೋಪಿತೆ ನಾಸ್ತಿ. ಮತ್ತೆ ಸ್ಥಿತಿಪಾಲನಮೇವ ತೇ, ಸ್ಥಿತಿಪಾಲನ. ಯಾಕೆಂದರೆ ಇವನು ಆ ಸ್ಥಿತಿಗೆ ಅಡ್ಡ ಆಗಿದ್ದಾನೆ. ಸುತ್ತಮುತ್ತಲಿನ ಯಾವ ಹಸುಗಳು ಕೂಡ ಬಂದು ನೀರು ಕುಡಿಯುವ ಹಾಗಿಲ್ಲ. ಈ ಕಾಳಿಯ ಮಡು ವೇಸ್ಟು. ಸುತ್ತಮುತ್ತ ಯಾವ ಮರಗಳು ಬೆಳೆದಿಲ್ಲ. ಇದೊಂದು ಮರ ಉಳ್ಕೊಂಡಿದೆ. ಯಾಕೆ ಅಂದರೆ ಯಾವುದೋ ಒಂದು ಕಾಲದಲ್ಲಿ ಓ ಬಿ ರಾಯನ ಕಾಲದಲ್ಲಿ, ಓ ಬಿ ಅಂದರೆ ಓಲ್ಡ್ ಬ್ರಿಟಿಷ್ ರಾಯ್ ಅಂತೆ, ಓ ಬಿ ರಾಯ. ಇವನು ಯಾವ ರಾಯ ಅನ್ಬೇಡಿ, ಓ ಬಿ ರಾಯ ಅಂದರೆ ಓಲ್ಡ್ ಬ್ರಿಟಿಷ್ ರಾಯ ಅಂತೆ. ಯಾವುದೋ ಕಾಲದಲ್ಲಿ ಗರುಡ ಅಮೃತವನ್ನು ತಗೊಂಡು ಹೋಗಬೇಕಾದ್ರೆ ಒಂದು ಬಿಂದು ಅಲ್ಲಿ ಬಿದ್ದಿತ್ತು. ಅದರಿಂದಾಗಿ ಆ ಮರ ಇನ್ನೂ ಉಳಿದಿತ್ತು. ಅದ್ರ ಮೇಲೆ ಹತ್ತಿ ಜಿಗಿದತ್ತು ಕೃಷ್ಣ. ಅದೊಂದು ಬಿಟ್ಟರೆ ಇನ್ನು ಎಲ್ಲಿಯೂ ಸ್ವಲ್ಪ ದೂರದ ತನಕ ಮರವೇ ಇಲ್ಲ. ನೀರು ನಿಲ್ಲಲಿಕ್ಕೆ ಕಾರಣನೇ ಇವನು. ನೀರು ನಿಂತರೆ ಕೊಳೆ. ಅದರಿಂದಾಗಿ ಯಾವುದೇ ಆಗಲಿ ಕ್ರಿಯೆ ಒಂದೇ ಥರ ಇದ್ದರೆ ಕಾಲ ಮುಂದುವರಿಯಲ್ಲ ಅಂತ ಅರ್ಥ. ಕಾಲ ಮುಂದುವರಿತಾ ಇರೋ ಆ ಕ್ರಿಯೆ ಮುಂದುವರಿಯುತ್ತೆ. ಅದರಿಂದ ನೀನು ಸ್ಥಿತಿಕರ್ತ. ನೀನು ಸ್ಥಿತಿಯನ್ನು ಉಂಟು ಮಾಡೋದಕ್ಕೆ ಅಡ್ಡಿಯಾಗಿದ್ದವ ಕಾಳಿಯ. ಅದಕ್ಕಾಗಿ ನೀನು ತುಳಿದೆ ಅಷ್ಟೇ ವಿನಃ ನಿನಗೆ ಸಿಟ್ಟಿಲ್ಲ ಅಂತ ನಮಗೆ ಗೊತ್ತು. ಕಾರಣಂ ಕಾಳಿಯಸ್ಯಾಸ್ಯ ದಮನೆ ಶ್ರೂಯತಾಂ ವಚಃ ಸ್ತ್ರಿಯೋನುಕಂಪ್ಯಾ ಸಾಧೂನಾಂ ಮೂಢಾ ದೀನಾಶ್ಚ ಜಂತವಃ ಯತಸ್ತತೋಸ್ಯ ದೀನಸ್ಯ ಕ್ಷಮ್ಯತಾಂ ಕ್ಷಮತಾಂ ವರ. ಹೆಣ್ಣು ಮಕ್ಕಳನ್ನು ಕುರಿತು ಎಲ್ಲರೂ ದಯೆ ತೋರಬೇಕು. ವ್ಯಾಧೈರಪ್ಯನುಕಂಪ್ಯಾಹ ಅಂತಾರೆ. ಬೇಡರೂ ಕೂಡ ಹೆಣ್ಣು ಮೃಗ ಅಂತ ಕೊಲ್ಲಲ್ವಂತೆ. ಕೊಲ್ತಿರಲಿಲ್ಲ. ಅವ್ರಿಗಿಂತ ಕಳಪೆ ಈ ಪ್ರಾಣಿಗಳು. ಬ್ರಿಟಿಷರು ಬಂದ ಮೇಲೆ ಎಲ್ಲರನ್ನೂ ಕೊಲ್ಲಲಿಕ್ಕೆ ಶುರು ಮಾಡಿದ್ರು. ಅದರಿಂದಾಗಿ ಬೇಟೆ ನಿಷೇಧ ಮಾಡಬೇಕಾಯಿತು. ಅಷ್ಟು ಜನ ಬೇಟೆ ನಿಷೇಧ, ಅಷ್ಟು ಜನರಾದರೂ ಎಷ್ಟೋ ಕಾಲದಿಂದ ಬೇಟೆ ಆಡ್ಕೊಂಡು ಬಂದಿದ್ದರು. ಆದರೂ ಯಾರು ಇದು ಪ್ರಾಣಿಗಳೆಲ್ಲ ನಾಶ ಆಗಿರಲಿಲ್ಲ. ಯಾಕೆ ಅಂದರೆ ಹೆಣ್ಣು ಮೃಗವನ್ನು ಕೊಲ್ತಾ ಇರಲಿಲ್ಲ. ಎಂಥದೇ ಆಗಲಿ ಹೆಣ್ಣು ಮೃಗವನ್ನು ಕೊಲ್ತಾ ಇರಲಿಲ್ಲ. ಅದರಿಂದಾಗಿ ಸಂತತಿ ಉತ್ಪತ್ತಿ ಆಗುತ್ತೆ. ಇವರು ಅದನ್ನು ಯಾವುದನ್ನು ಬಿಡಲಿಲ್ಲ. ಅದರಿಂದಾಗಿ ಬೇಟೆಗಾರರು ಕೂಡ ಹೆಣ್ಣು ಅಂತನ್ನುವ ಕಾರಣದಿಂದ ಅನುಕಂಪೆಯನ್ನು ತೋರಿಸ್ತಾರೆ. ಹೀಗಿರುವಾಗ ನೀನು ಕೂಡ ಅನುಕಂಪೆಯನ್ನು ತೋರಿಸ್ಬೇಕಲ್ವೇ. ಸಮಸ್ತ ಜಗದಾಧಾರ ಭವಾನ್ ಅಲ್ಪಬಲಪ್ಪಣಿ ತ್ವತ್ಪಾಡ ಪೀಡಿತೋ ಜಹ್ಯಾತ್ ಮುಹೂರ್ತಾರ್ಧೇನ ಜೀವಿತಂ. ಅದರಲ್ಲಿಯೂ ದೇವರ ಲಘು ವಿಕ್ರಮ. ಒಂದು ಚೂರು ಭಾರವನ್ನು ಕೊಡಲಿಲ್ಲ ಕಾಳಿಯನಿಗೆ. ಒಂದು ಹೆಡೆ ಎತ್ತಿದಾಗ ಅದ್ರ ಮೇಲ್ಗಡೆ ಹಾರೋದು, ಇನ್ನೊಂದು ಹೆಡೆ ಎತ್ತಿದಾಗ ಅದ್ರ ಮೇಲ್ಗಡೆ ಹಾರೋದು. ಅವನು ಎತ್ತಿದ ಹೆಡೆಯನ್ನು ತುಳಿತಾ ಇದ್ದ ಅಷ್ಟೇ. ಹೀಗಿದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ನೀನು ತುಳಿದ್ರೆ ಮುಹೂರ್ತಾರ್ಧೇನ ಜಹ್ಯಾತ್ ಜೀವಿತಂ, ಇವನು ಬದುಕೇ ಕಳ್ಕೊತಾನೆ. ಕ್ವಪನ್ನಗೋಲ್ಪ ವೀರ್ಯೋಯಂ ಕ್ವಭವಾನ್ ಭುವನಾಶ್ರಯ ಪ್ರೀತಿದ್ವೇಷೌ ಸಮೋತ್ಕೃಷ್ಟ ಗೋಚರೌ ಭವತೋ ವ್ಯಯ. ಕ್ವಪನ್ನಗಃ ಅಲ್ಪವೀರ್ಯ, ಕಡಿಮೆ ಪರಾಕ್ರಮದ ಕಾಳಿಯನೆಲ್ಲಿ. ಕ್ವಭವಾನ್ ಭುವನಾಶ್ರಯ, ಜಗತ್ತಿಗೆ ಆಸರೆಯಾದ ನೀನೆಲ್ಲಿ. ಪ್ರೀತಿದ್ವೇಷವು ಸಮೋತ್ಕೃಷ್ಟ ಗೋಚರವು, ನಿನ್ನ ಪ್ರೀತಿ ಮತ್ತು ನಿನ್ನ ದ್ವೇಷ ಇಬ್ಬರಲ್ಲಿಯೂ ಎರಡೂ ಕೂಡ ಇನ್ನೂ ಉತ್ಕೃಷ್ಟರಲ್ಲಿ ಗೋಚರ ಆಗಬೇಕಿತ್ತು. ಇದಕ್ಕೆ 2-3 ಅರ್ಥ ಇದೆ.
ಪ್ರೀತಿದ್ವೇಷವು ಸಮ ಉತ್ಕೃಷ್ಟ ಗೋಚರವು. ಪ್ರೀತಿ ಮತ್ತು ದ್ವೇಷ. ಪ್ರೀತಿ ಯಾರಲ್ಲಿ? ಯಾರು ಸಮನಾಗಿ ಕಾಣ್ತಾರೋ ಅವರಲ್ಲಿ. ಒಂದು ಸತ್ಯವನ್ನು ಸತ್ಯ, ಸುಳ್ಳನ್ನು ಸುಳ್ಳು, ಸರಿಯನ್ನು ಸರಿ, ತಪ್ಪನ್ನು ತಪ್ಪು, ಈ ಪ್ರಜ್ಞೆ ಇರುವವರು ಸಮರು. ಮಯ ಸಹಿತಾ ಸಮಾಹ. ಮಾ ಅಂದರೆ ಪ್ರಜ್ಞೆ. ಪ್ರಜ್ಞೆಯಿಂದ ಕೂಡಿದವರು ಸಮರು. ಸಮರಲ್ಲಿ ನಿನ್ನ ಪ್ರೀತಿ. ಉತ್ಕೃಷ್ಟ ಅಂತ ಹೇಳಿ ಅಂದ್ಕೊಂಡಿರ್ತಾರಲ್ಲ ಅವರಲ್ಲಿ ನಿನ್ನ ಕೋಪ, ಅದರ ದ್ವೇಷ ಇಲ್ಲ. ಅದರಿಂದಾಗಿ ಪ್ರೀತಿ ದ್ವೇಷವು ಸಮೋತ್ಕೃಷ್ಟ ಗೋಚರವು. ಪ್ರೀತಿ ಅನ್ನೋದು ಸಮಗೋಚರ, ದ್ವೇಷ ಅನ್ನೋದು ಉತ್ಕೃಷ್ಟ ಗೋಚರ. ಉತ್ಕೃಷ್ಟ ಅಂದರೆ ಸೆಳೆಯಲ್ಪಟ್ಟವ ಅಂತ. ನೋಡಿ, ಲೋಕದಲ್ಲಿ ಉತ್ಕೃಷ್ಟ ಅಂತ ಕರಿಬೇಕಾದ್ರೆ ತನ್ನ ಗುಂಪಿನಿಂದ ಎತ್ತರದಲ್ಲಿ ನಿಂತವ ಉತ್ಕೃಷ್ಟ. ಊರ್ಧ್ವಂ ಕೃಷ್ಟ, ಮೇಲಕ್ಕೆ ಎಳೆಯಲ್ಪಟ್ಟವ. ಪ್ರಜ್ಞೆಯಿಂದ, ಸಂಪತ್ತಿನಿಂದ, ಪರಾಕ್ರಮದಿಂದ ಅವನು ಉತ್ಕೃಷ್ಟ. ದೈವವೇ ಅವನನ್ನು ಸೆಳೆದದ್ದು. ಹಾಗೆ ಸರಿಯಾದ ನಡೆಯಿಂದ ಸೆಳೆಯಲ್ಪಟ್ಟವ ಉತ್ಕೃಷ್ಟ, ದುಷ್ಟನೂ ಆಗ್ತಾನೆ. ದುಷ್ಟೋತ್ಕೃಷ್ಟರನ್ನು ಇಲ್ಲಿ ಉತ್ಕೃಷ್ಟ ಅಂತ ಕರೆಯೋದು. ಆ ದುಷ್ಟರಲ್ಲಿ ಉತ್ಕೃಷ್ಟರಲ್ಲಿ ನೀನು ದ್ವೇಷವನ್ನು ತೋರಿಸುತ್ತೀಯ. ತತಃಕುರು ಜಗತ್ಸ್ವಾಮಿನ್ ಪ್ರಸಾದಮವಸೀದತಃ ಪ್ರಾಣಾನಸ್ತ್ಯಜತಿ ನಾಗೋಯಂ ಭರ್ತೃಭಿಕ್ಷಾ ಪ್ರದೀಯತಾಂ. ಅದರಿಂದ ಓ ಜಗದೊಡೆಯನೇ, ಪ್ರಸಾದಂ ಕುರು, ನಮ್ಮ ಮೇಲೆ ಒಲುಮೆ ತೋರು. ಪ್ರಾಣಾನಸ್ತ್ಯಜತಿ ನಾಗೋಯಂ, ನೀನು ಇನ್ನೊಂದು ಸ್ವಲ್ಪ ಹೊತ್ತು ಕುಣಿದೆ ಅಂತಂದರೆ ಪ್ರಾಣವನ್ನು ಬಿಡ್ತಾನೆ ಈ ನಾಗ. ಭರ್ತೃಭಿಕ್ಷಾ ಪ್ರದೀಯತಾಂ, ನಮಗೆ ಗಂಡನನ್ನು ಭಿಕ್ಷೆಯಾಗಿ ನೀಡು. ಭುವನೇಚ ಜಗನ್ನಾಥ ಮಹಾಪುರುಷ ಪೂರ್ವಜ ಪ್ರಾಣಾನಸ್ತ್ಯಜತಿ ನಾಗೋಯಂ ಭರ್ತೃಭಿಕ್ಷಾಂ ಪ್ರಯಚ್ಛನಃ. ಓ ಜಗದೊಡೆಯನೇ, ನೀರಿನ ಒಡೆಯನೇ, ಪುರುಷರಲ್ಲಿ ಹಿರಿದಾದವನೇ, ಎಲ್ಲರಿಗಿಂತಲೂ ಮೊದಲು ಹುಟ್ಟಿದವನೇ, ಈ ನಾಗ ಪ್ರಾಣವನ್ನು ತ್ಯಾಗ ಮಾಡುವ ಮೊದಲು ಭರ್ತೃಭಿಕ್ಷೆಯನ್ನು ನೀಡು. ವೇದಾಂತ ವೇದ್ಯ ದೇವೇಶ ದುಷ್ಟ ದೈತ್ಯ ನಿಬರಹಣ ಪ್ರಾಣಾನಸ್ತ್ಯಜತಿ ನಾಗೋಯಂ ಭರ್ತೃಭಿಕ್ಷಾ ಪ್ರದೀಯತಾಂ. ಉಪನಿಷತ್ತುಗಳು ಹೊಗಳುವವನೇ, ದೇವತೆಗಳ ಒಡೆಯನೇ, ದುರುಳ ದೈತ್ಯರನ್ನು ಕೊಲ್ಲುವವನೇ, ಭರ್ತೃಭಿಕ್ಷೆಯನ್ನು ನೀಡು. ಇತ್ಯುಕ್ತೆ ತಾಭಿರಾಶ್ವಸ್ಯ ಕ್ಲಾಂತದೇಹೋಪಿ ಪನ್ನಗಃ ಪ್ರಸೀದ ದೇವದೇವೇಶ ಪ್ರಾಹವಾಕ್ಯಂ ಶನೈಃಶನೈಃ. ಇಷ್ಟು ಹೆಂಡತಿಯರು ಹೇಳಿದ ಮೇಲೆ ಕಾಳಿಯ ನಾಗ ಕ್ಲಾಂತದೇಹೋಪಿ, ಸುಸ್ತಾಗೋಗಿದೆ, ಮಿದುವಾದ ದನಿಯಲ್ಲಿ, ವಿಸ್ಪರ್ ಅಂತಾರಲ್ಲ ಆ ಥರ, ಪ್ರಸೀದ ದೇವದೇವ ಅಂತ ಕ್ಷೀಣವಾದ ಧ್ವನಿಯಲ್ಲಿ ಹೇಳಿದನಂತೆ. ಒಂದು ಸ್ವಲ್ಪ ಹೊತ್ತು ದೇವರು ಬಿಟ್ಟ. ಕುಣಿಯೋದನ್ನು ಬಿಟ್ಟಾಗ ಅವನು ಮಾತಾಡಲಿಕ್ಕೆ ಶುರು ಮಾಡಿದ. ಕಾಳಿಯ ತವಾಷ್ಟಗುಣಮೈಶ್ವರ್ಯಂ ನಾಥ ಸ್ವಾಭಾವಿಕಂ ಪರಂ ನಿರಸ್ತಾತಿಶಯಂ ಯಸ್ಯ ತಸ್ಯ ಸ್ತೋಷ್ಯಾಮಿ ಕಿನ್ವಹಂ. ನಿನ್ನನ್ನು ಏನಂತ ಸ್ತೋತ್ರ ಮಾಡಲಿ? ಅಣಿಮಾ, ಮಹಿಮಾ, ಗರಿಮಾ, ಲಘಿಮಾ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಅನ್ನುವ 8 ಸಿದ್ಧಿಗಳು. ಅಣಿಮಾ ಅಂದರೆ ಚಿಕ್ಕದಾಗೋದು, ಗರಿಮಾ ಅಂದರೆ ಭಾರ ಆಗೋದು, ಲಘಿಮ ಅಂದರೆ ಹಗುರಾಗೋದು. ಇದರ ವಿಸ್ತಾರವಾದ ಚಿಂತನೆ ಭಾಗವತ 11ನೇ ಸ್ಕಂಧದಲ್ಲಿ ಯಾರಿಗೆ ಯಾವ ಲೆವೆಲಲ್ಲಿ ಇರುತ್ತೆ, ನಾವು ಸಿದ್ಧಿ ಪಡೆದರೂ ಕೂಡ ಎಲ್ಲಿಯ ತನಕ ಅಕ್ಸೆಸ್ ಇರುತ್ತೆ ಅಂತ
ವಿಸ್ತಾರವಾಗಿ ಮಧ್ವಾಚಾರ್ಯರು ಹೇಳಿದ್ದಾರೆ. ಅದನ್ನು ತಿಳ್ಕೊಂಡ್ರೆ ಇವರು ಹೇಳುವ ಕಥೆ ಯಾವುದು ಎಕ್ಸಾಗರೇಟೆಡ್ ಅಂತ ಗೊತ್ತಾಗ್ಬಿಡುತ್ತೆ. ಏನು ಈಗ ಪರಂಪರೆಯಲ್ಲಿ ಅನೇಕ ಕಥೆಗಳನ್ನು ಹೇಳ್ತಾರೆ, ಪವಾಡಗಳು ಯಾವುದು ಏನಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಮತ್ತು ನಮಗೆ ಕನಸಿನಲ್ಲಿ ಕಂಡದ್ದು ಎದುರು ಬಂದಾಗ ಅವರೇನಾದರೂ ಪವಾಡ ತೋರಿಸಿದರೆ ಅದರ ಮಿತಿಯೂ ಗೊತ್ತಾಗತ್ತೆ. ಮಧ್ವಾಚಾರ್ಯರು ವಿಸ್ತಾರವಾದ ಭಾಷ್ಯ ಬರೆದಿದ್ದಾರೆ. ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಅಣಿಮ, ಗರಿಮ, ಲಘಿಮ, ಪ್ರಾಪ್ತಿ ಬೇಕಾದ ಕಡೆ ಹೊರಟೋಗೋದು. ಇದು ಬೇರೆ ಬೇರೆ ಇದೆ. ಇದಕ್ಕೆಲ್ಲ ಇದರ ಅರ್ಥಗಳೆಲ್ಲ ಇನ್ನೂ ವಿಶಾಲವಾಗಿದೆ. ಅಷ್ಟಸಿದ್ಧಿ ಅಂತ ಕರೀತಾರೆ. ಅಣಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಬಯಸಿದ್ದು ಬಂದ್ಬಿಡುತ್ತೆ. ಹೌದು. ಅದರಿಂದಾಗಿ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ. ವಶಿತ್ವ ಅಂದರೆ ಎಲ್ಲವೂ ಅವನ ವಶದಲ್ಲಿರುತ್ತೆ. ಈ 8 ಸಿದ್ಧಿಗಳು ಇದನ್ನು ಹೊಂದಿದಿ ಅಂತ ಸ್ತೋತ್ರ ಮಾಡಲಾ? ಇದನ್ನು ಸಹಜವಾಗಿದೆ, ನೀನು ಪಡ್ಕೊಂಡಿದ್ದಲ್ಲ ಯಾರಿಂದಲೂ, ಸಾಧನೆ ಮಾಡಿ ಪಡ್ಕೊಂಡಿದ್ದಲ್ಲ. ಅದರಿಂದಾಗಿ ನಾನೇನು ಅದನ್ನು ಹೊಗಳಲಿ. ತ್ವಂ ಪರಸ್ಯಾದ್ಯ ಪರಂ ತ್ವತ್ತ ಪರಾತ್ಮಕ ಪರಸ್ಮಾತ್ ಪರಮೋ ಯಸ್ತ್ವಂ ಯಸ್ಯ ಸ್ತೋಷ್ಯಾಮಿ ಕಿನ್ವಹಂ ಯಸ್ಯ ಸ್ತೋಷ್ಯಾಮಿ ಕಿನ್ವಹಂ ಅಂತನ್ನೋದು ಇಲ್ಲಿಯ ಪಲ್ಲವಿ. ತ್ವಂ ಪರಹ, ನೀನು ಎಲ್ಲರಿಗೂ ಮಿಗಿಲು, ನಮಗೆಲ್ಲರಿಗೂ ಮಿಗಿಲಾದ ಪರಸ್ಯ ಚತುರ್ಮುಖ ಏನಿದ್ದಾನೆ ಅವನಿಗೆ ಆದ್ಯ. ಪರಂ ತ್ವತ್ತಃ ಪರಾತ್ಮಕ, ನಿನಗಿಂತ ಮಿಗಿಲಾದವನು ಬೇರೆ ಯಾರೂ ಇಲ್ಲ. ಪರಸ್ಮಾತ್ ಪರಮೋಯಸ್ತ್ವಂ ತಸ್ಯ ಸ್ತೋಷ್ಯಾಮಿ ಕಿನ್ವಹಂ. ಎಲ್ಲರಿಗಿಂತ ಮಿಗಿಲಾದ ನೀನು, ಕಿನ್ನು ಅಹಂ ಸ್ತೋಷ್ಯಾಮಿ, ನಿನ್ನನ್ನು ಸ್ತೋತ್ರ ಮಾಡಲಿಕ್ಕಾಗತ್ತಾ? ನಿನ್ನನ್ನು ಸ್ತೋತ್ರ ಮಾಡಬೇಕು ಅಂದರೆ ನನಗೇನು ಹೊಳಿತಾನೇ ಇಲ್ಲ. ನಿನ್ನ ಗುಣಗಳು ಆಲ್ರೆಡಿ ಇದೆ. ಇದನ್ನು ಅನ್ಯೋಕ್ತಿ ಅಂತ ಕರೀತಾರೆ. ವಾದಿರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಒಂದು ಹೇಳ್ತಾರೆ, ದೇವರು ಕಾಳಿಯ ನಾಗನನ್ನು ಹೊಡೆದ ಮೇಲೆ ಅಲ್ಲಿ ಪಕ್ಕದಲ್ಲಿ ಮಲಗಿದ್ರು, ಬಹಳ ದೂರ ಬಂದ್ಬಿಟ್ಟಿದ್ರು. ಮತ್ತಿವಾಗ ಮನೆಗೆ ಹೋಗೋದು ಬೇಡ, ಇಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ದು ಅವ್ರವ್ರ ಕೆಲಸಗಳಿಗೆ ಹೋಗೋಣ ಅಂತ ಎಲ್ಲ ಅಲ್ಲೇ ಮಲಗಿದ್ರು. ಕಾಳ್ಗಿಚ್ಚು ಬಂದ್ಬಿಡ್ತು, ಕಾಡಿನ ಕಿಚ್ಚು. ಆಗ ದೇವರು ಅದನ್ನು ನುಂಗಿಬಿಟ್ಟ. ಅದನ್ನು ಅವರು ಸ್ತೋತ್ರ ಮಾಡೋದು, ನಾನೇನು ಸ್ತೋತ್ರ ಮಾಡೋದೇನು ನೆಸೆಸಿಟಿ ಇಲ್ಲ ಅಂತ ಕಾಣುತ್ತೆ. ಯಾಕೆಂದರೆ ಅಗ್ನಿ ಅವನು ಹುಟ್ಟಿದ ಜಾಗವನ್ನು ಮರಳಿ ಸೇರಿದ ಅಷ್ಟೇ, ಅದರಲ್ಲೇನು ಸ್ತೋತ್ರ ಮಾಡೋದು ಅಂದರೆ ದೇವರ ಗುಣವನ್ನು ಏನು ಆಶ್ಚರ್ಯ ಇಲ್ಲ ಅಂತ ಅದರ ಅಚ್ಚರಿಯನ್ನು ವರ್ಣನೆ ಮಾಡೋದು ಅಂತ. ಸಂಸ್ಕೃತ ಅಲಂಕಾರದಲ್ಲಿ ಅದೊಂದು ಕ್ರಮ. ಕವಿಗಳು ಹೀಗೂ ಒಂದು ಸ್ತೋತ್ರ ಮಾಡಬಹುದು ಅಂತ. ಹಾಗೆ ಅದು ಮೂಲ ಯಾವುದು ಅಂತಂದರೆ ಇದೆ. ಕಾಳಿಯ ಸ್ತೋತ್ರ ಮಾಡಿದ್ದು ನಾನು ಏನಂತ ಸ್ತೋತ್ರ ಮಾಡಲಿ? ಅಷ್ಟ ಸಿದ್ಧಿಗಳಿದೆ ಅಂತ ಸ್ತೋತ್ರ ಮಾಡಲ? ಸಹಜ. ಎಲ್ಲರಿಗಿಂತ ಮಿಗಿಲು ಅಂತ ಸ್ತೋತ್ರ ಮಾಡಲ? ಅದೂ ಸಹಜ. ಯಸ್ಮಾತ್ ಬ್ರಹ್ಮಾಚ ರುದ್ರಶ್ಚ ಚಂದ್ರೇಂದ್ರ ಮರುದಶ್ವಿನಃ ವಸವಶ್ಚ ಸಹಾದಿತ್ಯೈ ತಸ್ಯ ಸ್ತೋಷ್ಯಾಮಿ ಕಿನ್ವಹಂ. ಯಾರಿಂದ ಬ್ರಹ್ಮ, ರುದ್ರ, ಚಂದ್ರ, ಇಂದ್ರ, ಮರುದೇವತೆಗಳು, ಅಶ್ವಿದೇವತೆಗಳು, ವಸುಗಳು, ಆದಿತ್ಯರು ಎಲ್ಲ ಹುಟ್ಟಿದ್ರು ಅಂತಹ ದೇವರನ್ನೇ ಏನು ಸ್ತೋತ್ರ ಮಾಡಲಿ? ಸದಸದ್ರೂಪಿಣೋ ಯಸ್ಯ ಬ್ರಹ್ಮಾದ್ಯಾಸ್ತ್ರಿದಶೇಶ್ವರಾಃ ಪರಮಾರ್ಥಂ ನ ಜಾನಂತಿ ತಸ್ಯ ಸ್ತೋಷ್ಯಾಮಿ ಕಿನ್ವಹಂ.
ಸತ್ ನಿರ್ದುಷ್ಟರಾದ ಸ್ವರೂಪ ಇರುವವರು, ಅಸತ್ ದೇವರಿಂದ ಅಸ್ತಿತ್ವವನ್ನು ಪಡೆದವರು. ಹೀಗೆ ಸದಸದ್ರೂಪವುಳ್ಳವರಾಗಿ ಬ್ರಹ್ಮಾದಿಗಳಿದ್ದಾರೆ. ಅಂತಹವರು ಪರಮಾರ್ಥಂ ನ ಜಾನಂತಿ, ನಿನ್ನನ್ನು ತಿಳಿದಿಲ್ಲ, ನಾನೇನು ಸ್ತೋತ್ರ ಮಾಡಲಿ. ಬ್ರಹ್ಮಾದ್ಯೈರರ್ಚಿತೋ ಯಸ್ತು ಪುಷ್ಪಗಂಧಾನುಲೇಪನೈ ನಂದನಾದಿ ಸಮುದ್ಭೂತೈ ಸೋರ್ಚತೆ ವಾ ಕಥಂ ಮಯಾ. ಅಲ್ಲ, ದೊಡ್ಡವನು ಅಂತ ಗೊತ್ತಿದೆಯಲ್ಲ, ಪೂಜಿಸಬಹುದಲ್ವೇ? ಅಲ್ಲ, ಪೂಜಿಸಬಹುದು. ಆದರೆ ಬ್ರಹ್ಮಾದಿ ದೇವತೆಗಳು ಕೂಡ ಗಂಧ ಪುಷ್ಪ ಮೊದಲಾದವುಗಳಿಂದ ನಿನ್ನನ್ನು ಪೂಜೆ ಮಾಡ್ತಾರೆ. ನಾನು ಯಾವುದರಿಂದ ಪೂಜೆ ಮಾಡಲಿ? ಯಸ್ಯಾವತಾರ ರೂಪಾಣಿ ದೇವರಾಜ ಸದಾರ್ಚತಿ ನವೇತ್ತಿ ಪರಮಂ ರೂಪಂ ಸೋರ್ಚತೆ ವಾ ಕಥಂ ಮಯಾ. ಯಾರ ಅವತಾರ ರೂಪಗಳನ್ನು ದೇವರಾಜ ಯಾವಾಗಲೂ ಪೂಜಿಸುತ್ತಾನೋ ಅಂತಹ ನಿನ್ನ ಮಹಿಮೆಯನ್ನು ಏನಂತ ಹೇಳಲಿ? ವಿಷಯೇಭ್ಯ ಸಮಾವೃತ್ಯ ಸರ್ವಾಕ್ಷಾಣಿ ಚ ಯೋಗಿನಃ ಯಮರ್ಚಯಂತಿ ಧ್ಯಾನೇನ ಸೋರ್ಚತೆ ವಾ ಕಥಂ ಮಯಾ. ಯೋಗಿಗಳು ವಿಷಯೇಭ್ಯ ಸಮಾವೃತ್ಯ, ವಿಷಯ ಪದಾರ್ಥಗಳಿಂದ ತಮ್ಮ ಮನಸ್ಸನ್ನು ಹಿಂತೆಗೆದುಕೊಂಡು ಯಾರನ್ನ ನಿರಂತರವಾಗಿ ಧ್ಯಾನಿಸ್ತಾರೋ ಅಂತಹ ದೇವರನ್ನು ಏನಂತ ಸ್ತೋತ್ರ ಮಾಡಲಿ? ಹೃದಯ ಸಂಕಲ್ಪೆ ಯದ್ರೂಪಂ ಧ್ಯಾನೇನಾರ್ಚಂತಿ ಯೋಗಿನಃ ಭಾವಪುಷ್ಪಾದಿನಾನಾಥಃ ಸೋರ್ಚತೆ ವಾ ಕಥಂ ಮಯಾ. ಹೃದಯದಲ್ಲಿ ಯಾರ ರೂಪವನ್ನು ಸಂಕಲ್ಪಿಸಿ ಭಾವಪುಷ್ಪಾದಿಗಳಿಂದ ನಾವು ಏನೊಂದು ಹೊರಗಡೆ ಪುಷ್ಪದಿಂದ ದೇವರ ಪೂಜೆ ಮಾಡ್ತೇವೆ, ಆ ಪುಷ್ಪ ಒಂದೊಂದು ಒಳ್ಳೆಯ ಗುಣದ ಸಂಕೇತ. ಅಹಿಂಸೆ ಅನ್ನೋದೊಂದು ಪುಷ್ಪ, ಇಂದ್ರಿಯ ನಿಗ್ರಹ ಅನ್ನೋದೊಂದು ಪುಷ್ಪ. ಹೀಗೆ ನಮ್ಮ ಒಳ್ಳೆಯ ಗುಣಗಳು ದೇವರಿಗೆ ಪುಷ್ಪ ಸಮರ್ಪಣೆ ಮಾಡುತ್ತೇನೆ ಅಂತಂದರೆ ನಾನು ಅಹಿಂಸೆಯಿಂದ ಇರ್ತೇನೆ. ದೇವರಿಗೆ ಪುಷ್ಪ ಸಮರ್ಪಣೆ ಮಾಡುತ್ತೇನೆ, ಅಲ್ಲಿ ಒಂದು ಸಾಂಕೇತಿಕ ಕ್ರಿಯೆ. ಹೂವನ್ನು ಸಮರ್ಪಣೆ ಮಾಡೋದೇನಿದೆ ಸಾಂಕೇತಿಕ ಕ್ರಿಯೆ. ಹೂವು ಅನ್ನೋದು ಸುಮನಸ್ಸು. ದೇವತೆಗಳನ್ನು ಸುಮನಸ್ಸು ಅಂತ ಕರೀತಾರೆ, ಒಳ್ಳೆಯ ಮನಸ್ಸನ್ನು ಹೊಂದಿದ್ದಾರೆ. ಹೂಗಳನ್ನು ಸುಮನಸ್ಸು ಅಂತ ಕರೀತಾರೆ, ಮನಸ್ಸನ್ನು ಅರಳಿಸ್ತವೆ ಅಥವಾ ಒಳ್ಳೆಯ ಮನೋಭಾವವನ್ನು ತಂದು ಕೊಡ್ತವೆ ಅಂತ. ಹೀಗಾಗಿ ಆ ಪುಷ್ಪಗಳ ಅರ್ಪಣೆ ಅನ್ನೋದೊಂದು ಸಂಕೇತ, ಒಳ್ಳೆಯ ಗುಣದಿಂದ ನಾನು ಇರ್ತೇನೆ ಅಂತ. ಅದರಿಂದಾಗಿ ಭಾವಪುಷ್ಪಗಳಿಂದ ನಿನ್ನನ್ನು ಧ್ಯಾನದಲ್ಲಿ ಪೂಜಿಸ್ತಾರೆ ಗುರುಗಳು, ಯೋಗಿಗಳು. ನಾನೇನು ಪೂಜಿಸ್ಲಿ? ಸೋಹಂತೆ ದೇವದೇವೇಚ ನಾರ್ಚನಾದೋ ಸ್ತುತೋ ನಚ ಸಾಮರ್ಥ್ಯವಾನ್ ಕೃಪಾಪಾತ್ರ ಮನೋವೃತ್ತಿ ಪ್ರಸೀದ ಮೇ. ನನಗೆ ಅರ್ಚನದಲ್ಲಾಗಲಿ ಸ್ತೋತ್ರದಲ್ಲಾಗಲಿ ಸಾಮರ್ಥ್ಯ ಇಲ್ಲ, ದಯವಿಟ್ಟು ಇದನ್ನು ನೀನು ಸ್ವೀಕರಿಸಿ ಪ್ರಸನ್ನನಾಗು. ಸರ್ಪಜಾತಿರಿಯಂ ಕ್ರೂರ ಯಸ್ಯಾಂ ಜಾತೋಸ್ಮಿ ಕೇತವ ತತ್ಸ್ವಭಾವೋಯಮತ್ರಾಸ್ತಿ ನಾಪರಾಧೋ ಮಮಾಚ್ಯುತಾಂ. ಸರ್ಪಜಾತಿ ಇದೆಯಲ್ಲ, ಆ ಜಾತಿಯಲ್ಲಿ ಹುಟ್ಟಿದ್ದೇನೆ. ಹುಟ್ಟುವಾಗ ಆ ಜಾತಿಯ ದೋಷಗಳು ಬರದೇ ಇರುತ್ತಾ? ಪರಿಸರದ ದೋಷ ನಮ್ಮಲ್ಲಿ ಬಂದೇ ಬರುತ್ತೆ. ಸರ್ಪಜಾತಿ ಅನ್ನೋದು ಕ್ರೂರ, ಸ್ವಲ್ಪ ತಲೆ ಮೇಲೆ ಏನು ಬಿದ್ದರೂ ಕೂಡ ದಿಗ್ಗನೆ ಎದ್ದು ಕಚ್ಚಿಬಿಡುವಂತಹ ಸ್ವಭಾವ. ನನಗೆ ಆಗಿದೆ ಆ ಸ್ವಭಾವ, ನನ್ನ ಈ ಶರೀರದ್ದು. ನನ್ನ ಅಪರಾಧೋ ಮಮಾಚ್ಯುತ, ನನ್ನ ಅಪರಾಧ ಇಲ್ಲ ಇದರಲ್ಲಿ. ಸೃಜ್ಯತೆ ಭವತಾತರವಂ ತಥಾ ಸಂಮ್ರಿಯತೆ ಜಗತ್ ಜಾತಿರೂಪ ಸ್ವಭಾವಾಶ್ಚ ಸೃಜ್ಯಂತೆ ಸೃಜತಾ ತ್ವಯಾ. ನೀನು ಎಲ್ಲವನ್ನ ಸೃಷ್ಟಿ ಮಾಡ್ತೀಯ. ಸೃಷ್ಟಿ ಮಾಡುವಾಗ ಜಾತಿ ಅಂದರೆ ಒಂದು ಕ್ಯಾಟಗರಿಯಲ್ಲಿ ನಾ ಮಾಡ್ತೀಯ, ಆಮೇಲೆ ಅದಕ್ಕೊಂದು ರೂಪವನ್ನು ಕೊಡ್ತೀಯ, ಆ ದೇಹಕ್ಕೆ ಆದ ಒಂದು ಸ್ವಭಾವವನ್ನು ಕೊಡ್ತೀಯ. ದೇಹ ಹಿಂಗೆ ರಿಯಾಕ್ಟ್ ಮಾಡುತ್ತೆ, ಇವರು ದೇಹ ಈ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಕೊಡ್ತೀಯ.
ಅದರಿಂದಾಗಿ ನೀನೇ ಕೊಟ್ಟ ಶರೀರ ಇದು ಕೂಡಲೇ ರಿಯಾಕ್ಟ್ ಆಯಿತು ನಿನ್ನನ್ನು ಕಚ್ಚಲಿಕ್ಕೆ. ಈ ಅಪರಾಧ ನಂದಲ್ಲ, ಕ್ಷಮಿಸಬೇಕು. ಯಥಾಹಂ ಭವತಾ ಸೃಷ್ಟೋ ಜಾತ್ಯಾರೂಪೇಣ ಚೇಶ್ವರ ಸ್ವಭಾವೇನ ಚ ಸಂಯುಕ್ತ ತಥೇದಂ ಚೇಷ್ಟಿತಂ ಮಯಾ. ನೀನು ಹೇಗೆ ಸೃಷ್ಟಿ ಮಾಡಿದೆಯೋ ನಾನೇನು ಆಯ್ದುಕೊಂಡಿರಲಿಲ್ಲ. ಹುಟ್ಟು ನಮ್ಮ ಆಯ್ಕೆ ಅಲ್ಲ. ಅದರಿಂದಾಗಿ ನಾನು ಹುಟ್ಟಿದಾಗ ಏನಂತ ಇದೆ, ನಾನಿದನ್ನು ಆಯ್ಕೆ ಮಾಡಿಕೊಂಡಿರಲಿಲ್ಲ. ಈ ಜಾತಿ, ಈ ರೂಪ, ಈ ಸ್ವಭಾವ, ಅದರಿಂದಾಗಿ ನಿನ್ನನ್ನು ಕಚ್ಚಿದೆ. ಯಜ್ಜನ್ಯಥಾ ಪ್ರವರ್ತೇಯಂ ದೇವದೇವ ತಥೋ ಮಯಿ ನ್ಯಾಯೋ ದಂಡ ನಿಪಾತೋ ವೈ ತವೈವ ವಚನಂ ಯಥಾ. ಇದಕ್ಕೆ ಉಲ್ಟಾ ಮಾಡಿದರೆ ನನಗೆ ಶಿಕ್ಷೆ ಕೊಡಬೇಕಿತ್ತು. ನಾಗನಾಗಿದ್ದುಕೊಂಡು ಬಂದವರನ್ನು ಕಚ್ಚದೆ ಪ್ರೀತಿಯಿಂದ ನೋಡಿದರೆ ನೀನು ಶಿಕ್ಷೆ ಕೊಡಬೇಕಿತ್ತು. ನನ್ನ ದೇಹ ಹೀಗಿದೆ, ಕೂಡಲೇ ಭುಸ್ ಅಂತ ರಿಯಾಕ್ಟ್ ಆಗತ್ತೆ, ಕೂಡಲೇ ಕಚ್ಚೋದೆ. ನಾಲಿಗೆಯನ್ನು ಝಳಪಿಸುತ್ತಾ ಕಚ್ಚೋದೆ ಹಲ್ಲಿನಿಂದ. ಹೀಗಿಲ್ದೆ ಹೋಗಿದ್ದಿದ್ರೆ ನೀನು ಕೊಟ್ಟ ಸ್ವಭಾವವನ್ನು ಮೀರಿದ ಒಂದು ಅಪರಾಧ ನಂದಾಗ್ತಾ ಇತ್ತು. ಆಗ ನನಗೆ ಶಿಕ್ಷೆ ಕೊಡಬಹುದಿತ್ತು. ಸೊ ಎನ್ವಿರಾನ್ಮೆಂಟಲ್ ಫೋರ್ಸ್ ಆಗಿರಲಿ, ಜೆನೆಟಿಕಲ್ ಫೋರ್ಸ್ ಆಗಿರಲಿ, ಅದು ನೀನು ಕೊಟ್ಟದ್ದು. ಇದಕ್ಕೆ ಉಲ್ಟಾ ಮಾಡಿದ್ದಿದ್ರೆ ನನಗೆ ಶಿಕ್ಷೆ ಕೊಡ್ಬೋದಿತ್ತು. ನೀನು ನನ್ನ ಅಪರಾಧ ಇಲ್ಲ ಅಂತ ನಾನು ಇಷ್ಟು ಹೇಳ್ತೇನೆ. ಇದು ವಿಚಿತ್ರವಾದ ಲಾಜಿಕ್. ಕಡೆಗೆ ತಥಾಪ್ಯಜ್ಞೈ ಜಗತ್ಸ್ವಾಮಿನ್ ದಂಡಂ ಪಾತಿತವಾನ್ಮಯಿ ಷಶ್ಲಾಘ್ಯೋಯಂ ಪರೋ ದಂಡ ತ್ವತ್ತೋ ಮೇ ನಾನ್ಯತೋ ವರಹ. ಆದರೂ ದೇವರಾದ ನೀನು ಬಂದಿದ್ದಾಗ ಅದು ಅರ್ಥ ಮಾಡಿಕೊಂಡು ನನ್ನ ಈ ಶರೀರ ಸ್ವಭಾವ ಎಲ್ಲ ಸೃಷ್ಟಿ ಮಾಡಿದವನು ಇವನೇ ಅಂತ ಅಂದ್ಕೊಂಡು ವಿನೀತನಾಗಿರಬೇಕಿತ್ತು. ಅದು ಮಾಡಲಿಲ್ಲ, ಅದು ಅಪರಾಧ ಆಗಿದೆ. ಉಳಿದವ್ರನ್ನೆಲ್ಲ ಕೊಂದದ್ದು ಅಪರಾಧ ಅಲ್ಲ ಅಂತ ಇದು ಯಾರಾದರೂ ಹೇಳಿದ್ರೆ ಒಬ್ಬ ವಾದ ಮಾಡಬಹುದು. ನಮ್ಮ ತಾತ ಕಳ್ಳರಿ, ನಮ್ಮಪ್ಪ ಕಳ್ಳ, ನಾನು ಕಳ್ಳ, ನಾನು ಕಳ್ತನ ಮಾಡದೆ ಹೋಗಿದ್ದಿದ್ರೆ ಕೋರ್ಟ್ ಶಿಕ್ಷೆ ಕೊಡಬೇಕಿತ್ತು ಅಂತ ಹೇಳ್ತಾ ಇದ್ನೋ ಏನೋ. ದೇವರ ದಯದಿಂದ ಈ ಥರದ್ದೆಲ್ಲ ಹೆಚ್ಚು ಗೊತ್ತಿಲ್ಲ. ಈ ಥರದ್ದೊಂದು ತರ್ಕ ಇರುತ್ತೆ ಅನ್ನೋದೇ ಯಾವತ್ತಾರೊಮ್ಮೆ ಹೀಗೆ ಶಾಸ್ತ್ರ ಓದ್ತಾ ಇದ್ದಾಗ ಗೊತ್ತಾಗುವಂಥದ್ದು, ಪುರಾಣದ ಸಂಗೋಷ್ಠಿಗಳಲ್ಲಿ ಇರುವಂಥದ್ದು. ಆದರೆ ಅವನು ಕೂಡಲೇ ನೆಕ್ಸ್ಟ್ ಹೇಳಿದ್ದವನು, ನಿನ್ನಂತಹವನು ಬಂದಾಗ ತಿಳಿದು ನೀನೇ ಇದನ್ನೆಲ್ಲ ಕೊಟ್ಟವನು ಅಂತ ನಾವು ನಿನ್ನನ್ನು ಕಚ್ಚದೇ ಇರಬೇಕಿತ್ತು. ಅದು ಅಪರಾಧ. ಉಳಿದವ್ರನ್ನೆಲ್ಲ ಕೊಂದಿದ್ದು ಅಪರಾಧ, ಕಚ್ಚಿದ ಅಪರಾಧ ಅಲ್ಲ. ನೀನೇನು ಕೊಟ್ಟಿದೆಯೋ ಅದನ್ನು. ಹತವೀರ್ಯೋ ಹತವಿಚೋ ದಮಿತೋ ಹಂತ್ವಯಾಚ್ಯುತ ಜೀವಿತಂ ದೀಯತಾಂ ಏಕಂ ಆಜ್ಞಾಪಯ ಕರೋತಿ ಕಿಂ. ನಾನು ವೀರ್ಯ ಇಲ್ಲ ನನ್ನ ಹತ್ರ, ಈಗ ವಿಷ ಇಲ್ಲ, ಹಾಗೆ ತುಳಿದು 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 ನೆತ್ತರಿನಿಂದ ವಿಷವನ್ನೆಲ್ಲ ನೆತ್ತರಿನ ಜೊತೆಗೆ ಕಕ್ಕಿಸಿ ಬಿಟ್ಟಿದ್ದೀಯ. ಅದರಿಂದ ಒಂದು ನನಗೆ ಆಜ್ಞೆ ಮಾಡಬೇಕು. ಭಗವಾನುವಾಚ ನಾತ್ರಸ್ಥೇಯಂ ತ್ವಯಾ ಸರ್ಪ ಕದಾಚಿದ್ಯಮುನಾ ಜಲೆ ಸಪುತ್ರ ಪರಿವಾರಸ್ತ್ವಂ ಸಮುದ್ರ ಸಲಿಲಂ ವ್ರಜಾ. ಇಲ್ಲಿ ಇರಬಾರದು. ವಿಷಗಳೆಲ್ಲ, ವಿಷಜಂತುಗಳೆಲ್ಲ ಇರಲಿಕ್ಕೆ ವ್ಯವಸ್ಥೆ ನಾನು ಮಾಡಿರೋದು ಸಮುದ್ರದಲ್ಲಿ. ಆ ಸಮುದ್ರಕ್ಕೆ ಹೋಗಬೇಕು. ನದಿಯಲ್ಲಿ ವಿಷಜಂತುಗಳಿದ್ದು ಬಿಟ್ಟರೆ ಕುಡಿಯೋದೇನಲ್ಲ ಜನ. ಅದರಿಂದಾಗಿ ನದಿಯಲ್ಲಿ ವಿಷಜಂತು ಇರಬಾರದು, ಸಾಗರದಲ್ಲಿರಬೇಕು. ಅಲ್ಲಿಗೆ ಹೋಗು, ಭಯಪಡಬೇಡ. ಮತ್ಪದಾನಿಚತೆ ಸರ್ಪ ದೃಷ್ಟ್ವಾ ಮೂರ್ಧನಿ ಸಾಗರೆ ಗರುಡಪ್ಪನ್ನಗರಿಪುಹು ತ್ವಯಿ ನ ಪ್ರಹರಿಷ್ಯತಿ. ನನ್ನ ಪಾದದ ಗುರುತನ್ನು ನೋಡಿ ನಿನ್ನ ತಲೆಯ ಮೇಲೆ ಗರುಡ ಪನ್ನಗರಿಪುಹು, ಗರುಡ ತ್ವಯಿ ನ ಪ್ರಹರಿಷ್ಯತಿ, ನಿನ್ನನ್ನು ಕೊಲ್ಲೋದಿಲ್ಲ. ಗರುಡನ ಸ್ವಭಾವ, ಇದರಲ್ಲಿ ಒಂದು ತಮಾಷೆಯೂ ಇದೆ. ಗರುಡನ ಸ್ವಭಾವ ಹಾವುಗಳನ್ನ ತಿನ್ನೋದು,
ಅದು ನಿನ್ನನ್ನು ತಿನ್ನಲಿಕ್ಕಿಲ್ಲ ಅಂತ ಹೇಳಿ ಒಂದು ಅಪವಾದ ರೂಪಿಸಿದ್ದೀನಿ. ಅವನು ನಿಂತರ ಹೇಳಿದ್ರೆ ನಾಳೆ, ಅವನು ನಿಂತರ ಹೇಳಿದ್ರೆ ನಾಳೆ, ದೇವರೇ ನಿನ್ನ ಕಾಲಿದ್ರು ದೇಹ ನಂದಲ್ವಾ ತಿಂದುಬಿಟ್ಟೆ ಅಂತ ಅಲ್ವಾ. ಆದರೆ ಭಕ್ತ ಆದ್ದರಿಂದ ಅದನ್ನು ಅರ್ಥ ಮಾಡ್ತಾನೆ. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಹೋದರೂ ಕೂಡ ಅಪರಾಧ ಅಲ್ಲ, ಭಕ್ತನಾದವನಿಗೆ ಎನ್ನುವ ಸಂದೇಶವನ್ನು ಕೃಷ್ಣ ಹೇಳಿಕೊಟ್ಟ ಹಾಗೆ. ಇಲ್ಲ ಅಂದರೆ ನಮಗೆ ಯಾವ ಭಾಗವತದಲ್ಲೂ ಇದೇ ಕತೆ ಬಂತು, ಇಲ್ಲೂ ಇದೇ ಕತೆ ಬಂದಿದೆ, ಏನು ಇಲ್ಲಿ ಬೇರೆನೇ ಥರದ ಆಯಾಮ. ಅದಕ್ಕೆ ಇದೇ ಕಥೆಗಳು ನೀವು ಬೇರೆ ಪುರಾಣದಲ್ಲಿ ಬಂದರೆ ಬೇರೆ ಆಯಾಮಗಳಿರುತ್ತೆ. ಇತ್ಯುಕ್ತ್ವಾ ಸರ್ಪರಾಜಂ ತಂ ಮುಮೋಚ ಭಗವಾನ್ ಹರಿಃ ಪ್ರಣಮ್ಯ ಸೋಪಿ ಕೃಷ್ಣಾಯ ಜಗಾಮ ಪಯಸಾಂ ನಿಧಿಂ. ಈ ರೀತಿಯಾಗಿ ಸರ್ಪರಾಜನಿಗೆ ಹೇಳಿ ದೇವರು ಅವನನ್ನು ಬಿಟ್ಟ. ಅವನು ನಮಸ್ಕಾರ ಮಾಡಿ ಪಯಸಾಂ ನಿಧಿಂ ಜಗಾಮ, ಸಾಗರಕ್ಕೆ ಹೋದ. ಪರಿಪಶ್ಯತಾಂ ಸರ್ವಭೂತಾನಾಂ ಸಭೃತ್ಯ ಸುತ ಬಾಂಧವ ಸಮಸ್ತ ಭಾರ್ಯಾ ಸಹಿತ ಪರಿತ್ಯಜ್ಯ ಸ್ವಕಂ ಹೃದಂ ಗತೆ ಸರ್ಪೇ ಪರಿಶ್ವಜ್ಯ ಮೃತಂ ಪುನರಿವಾಗತಂ ಗೋಪಾ ಮೂರ್ಧನಿ ಹಾರ್ದೇನ ಶಿಶುಚರ್ನೇತ್ರಜೈರ್ಜಲೈ. ಇಷ್ಟೆಲ್ಲ ನೋಡ್ತಾ ಇದ್ದರಲ್ಲ, ಅವನು ಸ್ತೋತ್ರ ಮಾಡಿದ್ದು, ಅವಳು ಸ್ತೋತ್ರ ಮಾಡಿದ್ದು, ಗೋಪಾಲಕರಿಗೆ ಹೆಚ್ಚಿನವ್ರಿಗೆ ಅರ್ಥ ಆಗಲಿಲ್ಲಂತೆ. ಮೃತಂ ಪುನರಿವಾಗತಂ, ಸತ್ತು ಹೋದವನು ಬದುಕಿ ಬಂದರೆ ಎಷ್ಟು ಸಂತೋಷದಿಂದ ಸ್ವಾಗತಿಸಬೇಕೋ ಆ ರೀತಿ ಸ್ವಾಗತಿಸಿ ಕಣ್ಣೀರಿಗೆರೆಯುತ್ತಾ ಅವನನ್ನು ತೋಯಿಸಿಬಿಟ್ರಂತೆ. ಕ್ಲಿಷ್ಟ ಕರ್ಮಾಣಂ ಅನ್ಯೇ ವಿಸ್ಮಿತ ಚೇತತಃ ತುಷ್ಟುರ್ಮುದಿತಾ ಗೋಪಾ ದೃಷ್ಟ್ವಾ ಶಿವಜಲಾಂ ನದೀಂ. ಅವನು ಹೋದ ಕೂಡಲೇ ಶುದ್ಧ ಆಯಿತು ನದಿ. ಅದನ್ನು ನೋಡಿ ಸಂತೋಷಪಟ್ಟು ಸ್ತೋತ್ರ ಮಾಡಿದರು. ಗೀಯಮಾನ ಸಗೋಪೀಭಿ ಚರಿತೈ ಸಾಧು ಚೇಷ್ಟಿತೈ ಸಂಸ್ತೂಯಮಾನೋ ಗೋಪೈಶ್ಚ ಕೃಷ್ಣೋ ವ್ರಜಮುಪಾಗಮತ್. ಈ ರೀತಿ ಕೆಲವರು ಗೋಪಾಲಕರು ಇದನ್ನು ಅರ್ಥ ಮಾಡಿಕೊಂಡು ದೇವರನ್ನು ಚೆನ್ನಾಗಿ ಕೊಂಡಾಡಿದರು. ಆಮೇಲೆ ಕೃಷ್ಣ ಗೋಪಾಲಕರಿಂದ ಕೂಡಿಕೊಂಡು ಮತ್ತೆ ವ್ರಜ ಅಲೆಮಾರಿ ಹಳ್ಳಿ ಎಲ್ಲಿ ಇತ್ತೋ ಅಲ್ಲಿಗೆ ಹೋದ ಅನ್ನುವಲ್ಲಿಗೆ ಪಂಚಮೇ ಅಂಶೆ ಸಪ್ತಮೋಧ್ಯಾಯ, 5ನೆಯ ಅಂಶದಲ್ಲಿ 7ನೆಯ ಅಧ್ಯಾಯ. ಮುಂದೆ ಧೇನುಕಾಸುರ ವಧ, ಆಮೇಲೆ ಪ್ರಲಂಬ ವಧ, ಶರದ್ವರ್ಣನ, ಗೋವರ್ಧನೋದ್ಧಾರ ಅವೆಲ್ಲ ಬರುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಕೃಷ್ಣಾರ್ಪಣಮಸ್ತು. ಮುಂದಿನ ಶನಿವಾರ ಪಾಡ್ಯದ ಹಿಂದಣ ದಿನ. ಶನಿವಾರ ಇರುತ್ತೆ, ಭಾನುವಾರ ಎಲ್ಲ ಹಬ್ಬದ ಮೂಡಲಿರ್ತಾರೆ, ಆದ್ದರಿಂದ ಹಾಗೆ ಆಗುತ್ತಿಲ್ಲ. ಉಳಿದದ್ದೆಲ್ಲ ದಿವಸ ಇರುತ್ತೆ. ಕೃಷ್ಣ